ಒಂದು ಶೋಧನೆ ಮಾಡಿದಾಗ ಈ ಸಂಸ್ಥೆಗೆ ಒಬ್ಬ ವ್ಯಕ್ತಿಯನ್ನು ನೇಮಿಸಿಕೊಂಡು ಎಲ್ಲ ಅಧಿಕಾರವನ್ನು ನೀಡಿ 2012ರ ನಂತರ ಈ ಸಂಸ್ಥೆ ಪ್ರಗತಿಯತ್ತ ಪ್ರಾರಂಭವಾಯಿತು. ಪ್ರಥಮ ಶಾಖೆಯನ್ನು ಶಿರ್ತಾಳಿ, ದ್ವಿತೀಯ ಶಾಖೆಯನ್ನು ಕಲ್ಲಡ್ಕ, ತೃತೀಯ ಶಾಖೆಯನ್ನು ಕಕ್ಕಿಂಜ. ಈ ಮೂಲಕ ಒಂದು ಜಿಲ್ಲೆಯ ವ್ಯಾಪ್ತಿಯಿಂದ 2 ಜಿಲ್ಲೆಗೆ ಈ ಮೂಲಕ ಸಂಸ್ಥೆ ಬೆಳವಣಿಗೆಯನ್ನು ಕಂಡುತ್ತಾ ಮುಂದೆ ಹೋಗುತ್ತಾ ಕಳೆದ ಮಾರ್ಚಿಗೆ ಮೈಸೂರು ಪ್ರಾಂತ್ಯದ ವ್ಯಾಪ್ತಿಯನ್ನು ಹೊಂದಿಕೊಂಡು 22 ಶಾಖೆಗಳನ್ನು ತೆರೆದು 42,000 ಸದಸ್ಯರನ್ನು ಹೊಂದಿ 190 ಕೋಟಿಯಷ್ಟು ಠೇವಣಿಯನ್ನು ಸಂಗ್ರಹಿಸಿ 156 ಕೋಟಿಯಷ್ಟು ಸಾಲವನ್ನು ನೀಡಿ 42 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ 1 ವರ್ಷದಲ್ಲಿ 1,100 ಕೋಟಿಯ ವ್ಯವಹಾರ ನಡೆಸಿ 3,84,00,000ದಷ್ಟು ಲಾಭವನ್ನು ಗಳಿಸಿ ಸತತವಾಗಿ ಪಾಲ್ದಾರರಿಗೆ 15% ಡಿವಿಡೆಂಟ್ ಅನ್ನು ಹಂಚುತ್ತಾ ತರಗತಿಯ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಈ ಸಂಸ್ಥೆಯಲ್ಲಿ 16 ನಿರ್ದೇಶಕರು, ಅಧ್ಯಕ್ಷರು ಸೇರಿ 14 ನಿರ್ದೇಶಕರು ಪಾರದರ್ಶಕವಾದ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಬಹುಶಃ ನಮ್ಮ ನಿರ್ದೇಶಕರ ಪೈಕಿ ನಮ್ಮ ಹಿರಿಯರಾದ ಪೂಜ್ಯರಾದ ಮಾಜಿ ಶಾಸಕರಾದ ವಸಂತ್ ಬಂಗೇರು, ಅದೇ ರೀತಿ ನಿರ್ದೇಶಕರಾದ ಶೇಖರ ಬಂಗೇರು ನಮ್ಮನ್ನೆಲ್ಲ ಆಗಲಿ ದೇವರ ಪಾದ ಸೇರಿ 14 ಮಂದಿ ಈ ಸಂಸ್ಥೆಯ ಆಡಳಿತವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಸಂಸ್ಥೆ 82 ನೌಕರರನ್ನು ಹೊಂದಿ 48 ಪಿಪಿ ಸಂಗ್ರಾಹಕರ ಮೂಲಕ ಈ ಸಂಸ್ಥೆ ಅವರ ಕುಟುಂಬಕ್ಕೆ ಆಶ್ರಯವಾಗಿದೆ. ಈ ಸಂಸ್ಥೆ ರಾಷ್ಟ್ರೀಕೃತ ಬ್ಯಾಂಕು ನೀಡುವ ಎಲ್ಲ ಸವಲತ್ತು, ಉದಾಹರಣೆಗೆ RTGS, ನೆಫ್ಟ್ ಇರ್ಬೋದು, ಚೆಕ್ ಇರ್ಬೋದು, ವರ್ಗಾವಣೆ ಇರ್ಬೋದು, ಎಲ್ಲ ರೀತಿಯ IFS ಕೋಡನ್ನು ಹೊಂದಿ ಈ ಮೊತ್ತವನ್ನು ವರ್ಗಾವಣೆ ಮಾಡುವುದು ಇತ್ಯಾದಿ ಮೂಲಕ ಈ ಸಂಸ್ಥೆ ತನ್ನ ಗ್ರಾಹಕರಿಗೆ ಸೇವೆ ನೀಡ್ತಾ ಇದೆ. ನಿಮ್ಮ ಸ್ಫೂರ್ತಿಯೇ ನಮ್ಮ ಉತ್ಕೃಷ್ಟ ಸೇವೆ ಎಂಬ ಸ್ಲೋಗನ್ ಮೂಲಕ ನಮ್ಮ ಸಂಸ್ಥೆಯ ನಗುಮುಖದ ನೌಕರರು ಗ್ರಾಹಕರಿಗೆ ಅದೇ ರೀತಿ ಸದಸ್ಯರಿಗೆ ಸೇವೆಯನ್ನು ನೀಡ್ತಾ ಇದೆ. ಅದಲ್ಲದೆ ಈ ಸಂಸ್ಥೆ ಸಾಮಾಜಿಕವಾಗಿ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡು ಒಂದು ಸಮಾಜ ಸೇವೆಯನ್ನು ಸಹ ಮಾಡ್ತಾ ಇದೆ. ಉದಾಹರಣೆಗೆ ನಮ್ಮ ಸಂಸ್ಥೆಯ ಮೂಲಕ 4 ಮಕ್ಕಳನ್ನು ದತ್ತು ತೆಗೆದುಕೊಂಡು ಅವರ ಸಂಪೂರ್ಣ ಇಂಜಿನಿಯರಿಂಗ್ ವಿದ್ಯಾಭ್ಯಾಸದ ವೆಚ್ಚವನ್ನು ಭರಿಸಿಕೊಂಡು ಸ್ವಂತ ಕಾಲಿನಲ್ಲಿ ನಿಲ್ಲಿಸುವಲ್ಲಿ ಯಶಸ್ವಿಯಾಗಿದೆ. ಅದೇ ರೀತಿ ವರ್ಷಂಪ್ರತಿ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳ ವಿದ್ಯಾರ್ಥಿ ವೇತನಕ್ಕಾಗಿ ಸುಮಾರು 6 ಲಕ್ಷದಿಂದ 7 ಲಕ್ಷದಷ್ಟು ವರ್ಷಂಪ್ರತಿ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದೆ. ಅಲ್ಲದೆ ಒಂದು ಮೆಡಿಕಲ್ ಸ್ಟೂಡೆಂಟಿಗೆ ಆಂಶಿಕವಾಗಿ ಆರ್ಥಿಕ ನೆರವನ್ನು ನೀಡಿ ಈ ವರ್ಷ ಆ ಮೆಡಿಕಲ್ ಸ್ಟೂಡೆಂಟ್ ತನ್ನ ವಿದ್ಯಾಭ್ಯಾಸವನ್ನು ಸಂಪೂರ್ಣ ಪೂರೈಸುವಲ್ಲಿ ಯಶಸ್ವಿಯಾಗಿದೆ. ಇದೇ ರೀತಿ ನಮ್ಮ ಸಂಸ್ಥೆ ಯಾವಾಗಲೂ ಸ್ವಂತ ನೆಲೆಯಲ್ಲಿ ನಿಲ್ಲಬೇಕಾದ್ರೆ ನಮ್ಮ ಹಳೆ ಅಂಗಡಿ ಶಾಖೆ ಅದೇ ರೀತಿ ಬೆಳುವಾಯಿ ಶಾಖೆಯನ್ನು ಸ್ವಂತ ಕಟ್ಟಡದಲ್ಲಿ ನಿರ್ವಹಿಸ್ತಾ ಇದೆ. ಆಗಲೇ ಹೇಳಿದಾಗೆ 2016ರಲ್ಲಿ ಸುಮಾರು 1 ಕೋಟಿ ವೆಚ್ಚದಲ್ಲಿ 19.25 ಸೆಂಟ್ ಜಾಗವನ್ನು ತೆಗೆದುಕೊಂಡು ಶ್ರೀ ಗುರು ಸಾನ್ನಿಧ್ಯ ಎಂಬ ವಾಣಿಜ್ಯ ಸಂಕೀರ್ಣವನ್ನು ಸುಮಾರು 5.5 ಕೋಟಿ ವೆಚ್ಚದಲ್ಲಿ ಸ್ವಂತ ಒಂದು ಕಟ್ಟಡ ನಿಧಿಯಿಂದ, ಯಾವುದೇ ಸಾಲ ಇಲ್ಲದೆ ಸ್ವಂತ ಕಟ್ಟಡ ನಿಧಿಯಿಂದ ಈ ಸಂಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಅಂಚಿನ ಜಿಲ್ಲೆ ನಾರಾಯಣ ಗುರುಕುಲ ಪಾತ್ರ ಬಂತೆ ಅವನವನ ಆತ್ಮಸುಖತ್ತಿನಾಚರಿക്കുന്നത് ಅವರಂಡೆ ಸುಖತ್ತಿನಾಯಿ ಬರೆಯണം. ಬಟ್ ನಮ್ಮ ಆತ್ಮಸುಖಕ್ಕೂ ನಮ್ಮ ಅಗತ್ಯಕ್ಕೆ ಕೂಡ ನಮ್ಮ ಮನ್ಪಣ ಕರ್ತವ್ಯ ಬೊಕ್ಕೊರಿಯಾಗ ಎಡ್ಡೆ ಅವಾರ್ಡ್ ಬೊಕ್ಕೊರಿ
ಬರೀ ಅದು ಉಪಕಾರಪ್ರದವಾದ ಇನಿ ಕೋಆಪರೇಟಿವ್ ಚಿಂತನೆ ನಾರಾಯಣ ಗುರು ಕೇರಳ ಆ ಕೋಆಪರೇಟಿವ್ ಚಿಂತನೆ ಅರ್ನ ಪ್ರಭಾವಡಿ ಏಟಾತನ ಬಣ್ಣ ಇಡೀ ಕೇರಳ ರಾಜ್ಯ ಕೋಆಪರೇಟಿವ್ ಬ್ಯಾಂಕ್ ದಯಪಂಡ ಅಂತ ಒವೇ ಬ್ಯಾಂಕ್ ಸರ್ಕಾರಿ ಅಕೌಂಟ್ ಬರೋ ಕೋಆಪರೇಟಿವ್ ಅವು ಇದೆ ಆಗ್ಲಿಗೆ ಅವು ಬ್ಯಾಂಕಿಂಗ್ ಅವಳು ಬಂದಾಗ ಇನಿ ಇಡೀ ಇರುವ ಮಾತಾ ಜಿಲ್ಲೆನ ಒಟ್ಟು DCC ಬ್ಯಾಂಕ್ ಒಟ್ಟು ಮಾಡ್ತದೆ ಕೇರಳ ಬ್ಯಾಂಕ್ ಲಿಮಿಟೆಡ್ ಅಂತ ಮಾಡ್ತೇವೆ ದಯಪಂಡ ಆ ಕೋಆಪರೇಟಿವ್ ಹೆಚ್ಚಿನ ಒಂದು ಸದುಪಯೋಗ ಪಡೆಯಲಿ ಕೇರಳ ರಾಜ್ಯ ಧ್ಯಾನ ನಮ್ಮಂಟ ಅಂಚಿನ ಕೋಆಪರೇಟಿವ್ ಬ್ಯಾಂಕ್ ಜನರೇ ಸಾಮಾನ್ಯ ಜನಕ್ಕೆ ಮಸ್ತ್ ಪ್ರಯೋಜನ ಕೊರಪಡಂಚಿನ ದಯಪಂಡ ಈ ನ್ಯಾಷನಲೈಸ್ ಬ್ಯಾಂಕ್ ಉದಾಹರಣೆ ವ್ಯವಹಾರ ಉಂಟು ಅಂಡ ಒಂದು ಸಾಮಾನ್ಯ ವ್ಯಕ್ತಿಗೆ ಹೋದು ಒಂದು ದಾರಾಂಡರ ಅಗತ್ಯತೆ ಇರ್ಬೋದು ಲೋನ್ ತೆಕ್ಕೊಡುದು ಅಂಡ ಕನಿಷ್ಠ ಪಕ್ಷ ಸ್ವಲ್ಪ ದಿನಾಂಡರ ನಲಿಬೋದು ಒಂದು ಇಲ್ಲಿಗೆ ಲೋನ್ ತಕ್ಕೊಂಡಾಗ ತಿರಿನ ಮಟ್ಟಿಗೆ ಒಂದು 14,000 ರೂಪಾಯಿ ಖರ್ಚು ಮಾಡ್ಬೋದು ಅಂಡ ಈ ಕೋಆಪರೇಟಿವ್ ಬ್ಯಾಂಕ್ ಹೂವೇ ಒಂದು ಲೋನ್ಗೂ ಮಸ್ತ್ ಒದ್ದಾಡಂದೆ ಮಸ್ತ್ ಖರ್ಚು ಮಲ್ಪಂದೆ ಸರಳ ರೀತಿ ಲೋನ್ ತೆಕ್ಕೊಂಡಂಚಿನ ಸಿಸ್ಟಮ್ ಪಂಡ ಕೋಆಪರೇಟಿವ್ ವಿಂಗ್ ಅಂಚಿನ ಕೋಆಪರೇಟಿವ್ ಬ್ಯಾಂಕ್ ಗುರುದೇವ ಕೋಆಪರೇಟಿವ್ ಬ್ಯಾಂಕ್ ಮಸ್ತ್ ಸಾಧನೆ ಮಾಡ್ತದೆ ಅಲ್ಪ ಸಮಯಗಳು ತನ್ನ ಕರ್ತವ್ಯ ನಿಷ್ಠೆಯನ್ನು ಬದುಕುವುದು ಜನಸಾಮಾನ್ಯರಿಗೆ ಅಭಯ ಹಸ್ತವನ್ನು ಕೊರೊಂದು ಎಡ್ಡೆ ರೀತಿಯ ಯಾನ ನೆತ್ತ ಒಂಜನೇ ಶಾಖೆ ಶಿರ್ತಾಡಿ ಒಪ್ಪನಾನಕ ಬತ್ತಿತ್ತು ಇನಿ 22 ಶಾಖೆ ನಡತೊಂದುಲ್ಲವಣ್ಣ ಶ್ಲಾಘನೀಯ ವಿಚಾರ ನೆತ್ತ ವಿರೋಧ ಶಕ್ತಿ ನೆನಪಡವನು ವಸಂತ ಬಂಗೇರ್ನ ಆ ಒಂದು ಪಿರೋಡಿನ ಶಕ್ತಿ ಈ ಸಂಸ್ಥೆ ಬಿಡುವೆ ಈತ ಕಾರಣ ಆಡು ನಾವು ನಮ್ಮ ಮಾತ ನೆನಪಡ ಹೆಸರು ಕಲ್ಪಾಡ್ನಾಗ ಒಂದು ಪಾತ್ರ ಪಂಡೆ ಒಂದು ವರ್ಷಡು నేను పూర్తి మార్పు లేదు వసంత బంగేరు 2 బిర్యానీ చచ్చిపోయారు 2 ವರ್ಷడు ఆవిడ మళ్ళీ రెగ్యుల ప్లాన్ ఆడిని భారీ కృషి ఆడు లేకుండా ఈత పొర్లుದ ಸ್ವಂತ ದುಡ್ಡು ಮಾತೆಲ್ಲ ಬಿಲ್ಡಿಂಗ್ ಕಟ್ಟುವರು ಕೋಆಪರೇಟಿವ್ ದಾಖಲೆ ಸಾಲಬೇಕು ಅಂಡ ಸ್ವಂತ ದುಡ್ಡು ಈ ಕಟ್ಟಡ ಒಂದು ಎಡ್ಡ ರೀತಿಯ ಪೊರ್ಲುದ ಕಟ್ಟಡ ಕಟ್ಟಿಯಾರು ಬೊಕ್ಕೊಂಜಿ ಬ್ಯಾಂಕ್ ವಿಶಿಷ್ಟ ಪಂಡ ಮಸ್ತ್ ಕೋಆಪರೇಟಿವ್ ಬ್ಯಾಂಕ್ ಶಾಖೆ ಉದ್ಘಾಟನೆ ಹೋಗ್ತಾರೆ ಅಂತ ಆಲ್ ರಿಪೋರ್ಟ್ ಕೊಡ್ಬೇಕು ಐಟ್ ಖರ್ಚಿದ ತೂನಗ ಮಾತಾ ಕೋಆಪರೇಟಿವ್ ಬ್ಯಾಂಕ್ ಅತ್ಯಂತ ಕಡಿಮೆ ಖರ್ಚು ವೆಚ್ಚಗಳು ನಿಭಾಯಿಸಿದ ಬ್ಯಾಂಕ್ ಬಂಡ ಗುರುದೇವ ಕೋಆಪರೇಟಿವ್ ಬ್ಯಾಂಕ್ ದಯವಂಡ ಅನವಶ್ಯ ಓಲಾವಾಗಿ ಖರ್ಚು ಮಾಡ್ಕೊಂಡೆ ಅತ್ಯಂತ ಸರಳ ರೀತಿಯಲ್ಲಿ ನಡ್ಕೊಂಡು ಹೋಗೋಣ ಅಂಚಿನ ಬ್ಯಾಂಕ್ ಬಂದ್ಬಿಡ ಎನ್ನ ಗಮನ ಬೈದನೆ ವಿಚಾರ ಅಂಚಾದ ಜನಗಳಿಗೆ ನನಾತ್ ಉಪಕಾರ ಮಾಡ್ಕೊಂಡು ಅಂಚಿನ ಬ್ಯಾಂಕ್ ಅವಾರ್ಡ್ ನಡೆದು ಜನಸಾಮಾನ್ಯರಿಗೆ ಒಂಜಿ ಮನುಷ್ಯ 2 ಟೈಮ್ಗಳು ಸಾಲದಕ್ಕೆ ಒಂಜಿ ఆయన ಸಂಕಷ್ಟ 2 ఆయన ಡೆವಲಪ್ ఆయన ಉನ್ನತಿ ಕೂಡ ಈ 2ಲ ಈ ಬ್ಯಾಂಕ್ ಯಶಸ್ವಿ ಆದ ಕೆಲಸ ಆವಡು ಇನ್ನಿತ ಈ ಒಂದು ಸಮಾರಂಭಕ್ಕೂ ಯಾನು ಬಾಲ್ಯಕಾಲ ತೂಗುನಂಚಿನ ಒಂದು ವ್ಯಕ್ತಿ ಸಹಕಾರ ಒಂದು ಮನುಷ್ಯ ದಾಳ ಮಲ್ಪೋಲಿ ಬಂದ್ಬಿಡೇನು ತೊಲಿಪಾಯ್ದು ಬಂದಂಚಿನ ನಮ್ಮ ಜಿಲ್ಲೆದ ಸುಪುತ್ರ ಪನಲೆ ಸಹಕಾರಿ ರಂಗೋಡು ಅದ್ಭುತ ಸಾಧನೆ ಮಂತಿನಂಚಿನ ರಾಜೇಂದ್ರ ಕುಮಾರ್ MLA ಲಕ್ಷ್ಮೀ ಶಿವರಾಮ್ ಮಕ್ಕಳು ಮಾತೆಲ್ಲ ಇತ್ತಿನಂಚಿನ ಈ ಒಂದು ವೇದಿಕೆ ನಿರ್ದೇಶಕರ ನಗಲಿಗೆ
ಬ್ಯಾಂಕ್ ಡೆವಲಪ್ದ ಒಟ್ಟಿಗೂ ಅತ್ಯಂತ ಸಾಮಾನ್ಯ ತಿಳುವಳಿಕೆ ಜನಗಳಿಗೆ ಲೋನ್ ಕೊರದು ಅಕ್ಲೇನು ಡೆವಲಪ್ ಮಾಡ್ಕೊಂಡಂಚಿನ ಅಕ್ಲೇಗೆ ಪ್ರೋತ್ಸಾಹ ಕೊಡ್ಕೊಂಡಂಚಿನ ಕೆಲಸವನ್ನು ಮಲ್ಪರೇನು ಯಾಕಂತ ಹೇಳಿದರೆ ನಿನ್ನೆ ಕೂಡ ಒಂದು ಇವತ್ತು ಇಲ್ಲಿ ನಡೀತದೆ, ಇನ್ನೊಂದು ಸಂಜೀವ್ ಗುಡ್ಡೆಯಲ್ಲಿ ಇನ್ನೊಂದು ನಡೀತಾ ಇಲ್ಲ. ಎಲ್ಲ ಕಡೆ ಸಹಕಾರಿ ಸಂಸ್ಥೆಗಳು ಬೆಳೀತಾ ಇದೆ. ಸ್ವಾಮೀಜಿಗಳು ಒಂದು ಮಾತು ಹೇಳಿದ್ರು, ಅತ್ಯಂತ ಸುಲಭವಾದ ರೀತಿಯಲ್ಲಿ ಜನರಿಗೆ ಸೇವೆ ನೀಡುವುದರಿಂದ ಈ ರೀತಿಯಾಗಿ ಬೆಳೀತಿದೆ ಅನ್ನೋ. ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಬ್ಯಾಂಕಿಂಗ್ಗಳ ತವರು ಅನ್ನುವಂಥದ್ದನ್ನು ನಾವು ಒಂದು ಕಾಲದಲ್ಲಿ ಹೇಳ್ತಾ ಇದ್ವಿ. ಸಿಂಡಿಕೇಟ್ ಬ್ಯಾಂಕ್, ವಿಜಯ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ಕೆನರಾ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್ ಎಲ್ಲ ಹುಟ್ಟಿ, ಕೆನರಾ ಬ್ಯಾಂಕ್ ಎಲ್ಲ ಹುಟ್ಟಿದಂಥ ತವರೂರು ಇದ್ರೆ ಅದು ನಾವು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವಂಥದ್ದನ್ನು ನಾವು ಹೇಳ್ತಾ ಇದ್ವಿ. ಇವತ್ತು ಆ ವಾಣಿಜ್ಯ ಬ್ಯಾಂಕ್ಗಳು ವಿಲೀನಗೊಳ್ತಾ ಇದ್ದಾರೆ, ಸಂಕುಚಿತಗೊಳ್ತಾ ಇದೆ. ಸಿಂಡಿಕೇಟ್ ಬ್ಯಾಂಕ್ ಇಲ್ಲ, ಕಾರ್ಪೊರೇಷನ್ ಬ್ಯಾಂಕ್ ಇಲ್ಲ, ವಿಜಯ ಬ್ಯಾಂಕ್ ಇಲ್ಲ, ಒಂದೊಂದೇ ಕಣ್ಮರೆ ಆಗ್ತಾ ಇದೆ. ಆದರೆ ನಮ್ಮ ಸಹಕಾರಿ ಕ್ಷೇತ್ರ ದಿವಸಕ್ಕೆ 1-2 ಶಾಖೆಗಳನ್ನು, ಹೊಸ ಸಂಸ್ಥೆಗಳನ್ನು ಪ್ರಾರಂಭಿಸಿ ಜನರ ನಾಡಿ ಮಿಡಿತಗಳನ್ನು ಕಂಡು ಅವರಿಗೆ ಅದಕ್ಕೆ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡುವಂತಹ ಸಿಬ್ಬಂದಿಗಳು ಕೂಡ ಅದೇ ರೀತಿಯಾಗಿ ಕೆಲಸ ಮಾಡಿರುವುದರಿಂದ ಜನರು ಕೂಡ ಆಕರ್ಷಿತರಾಗ್ತಾರೆ. ಉದಾಹರಣೆಗಾಗಿ ಇದೆ, ಅತ್ಯಲ್ಪ ಅವಧಿಯಲ್ಲಿ 22 ಶಾಖೆಗಳನ್ನು ಪ್ರಾರಂಭ ಮಾಡಿ 3,80,00,000ಕ್ಕೆ ಲಾಭ ಮಾಡಿ 15% ಡಿವಿಡೆಂಡ್ ಕೊಡ್ತದೆ ಅಂತ ಹೇಳಿದರೆ ಸಹಕಾರಿ ಕ್ಷೇತ್ರ ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ ಅನ್ನೋದಕ್ಕೆ ಈ ಸಂಸ್ಥೆಯ ಉದಾಹರಣೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಇವತ್ತು ಸ್ವಂತ ಕಟ್ಟಡದಲ್ಲಿ ತನ್ನ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ. ಸ್ವಾಮೀಜಿಗಳ ದಿವ್ಯ ಹಸ್ತದಿಂದ ಉದ್ಘಾಟನೆ ಆಗಿದೆ. ಮೋನಪ್ಪ ಪೂಜಾರಿಯವರು ಹೇಳಿದ್ರು 25ನೇ ಇಸ್ವಿಗೆ 25 ಶಾಖೆಗಳನ್ನು ಮಾಡಬೇಕಂತ. 25 ನೀವು 2040ಕ್ಕೆ 50 ಶಾಖೆಗಳನ್ನು ಮಾಡುವಂಥ ಕೆಲಸ ಗುರಿಯನ್ನು ಹಾಕ್ಕೊಳ್ಬೇಕು. 190 ಕೋಟಿ ವ್ಯವಹಾರ ಮತ್ತು ಡೆಪಾಸಿಟ್ ಅನ್ನು ಜಾಸ್ತಿ ಮಾಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ನಾವು ನಮ್ಮ ಮಹಾಸಭೆಯಲ್ಲಿ ಪ್ರತಿ ವರ್ಷ ಎಲ್ಲ ಸಂಸ್ಥೆಗಳನ್ನು ಅವಲೋಕಿಸಿ ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ಅದರಲ್ಲಿ ಆ ಅಭಿನಂದನೆಯನ್ನು ಪಡ್ಕೊಳ್ಳೋದ್ರಲ್ಲಿ ಈ ಸಂಸ್ಥೆ ಒಂದು ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾರೆ. ಇವತ್ತು ಸಹಕಾರಿ ಕ್ಷೇತ್ರ, ವಾಣಿಜ್ಯ ಬ್ಯಾಂಕ್, ನಾನು ಹೇಳಿದ್ದೆ ವಾಣಿಜ್ಯ ಬ್ಯಾಂಕ್ಗಳು ಸಂಕುಚಿತಗೊಳ್ತಾ ಇದ್ದೇವೆ, ನಾವು ವಿಕಸಿತಗೊಳ್ತಾ ಇದ್ದೇವೆ, ಜನರ ಹತ್ರ ಹೋಗ್ತಾ ಇದ್ದೇವೆ. ಒಂದು ವಾಣಿಜ್ಯ ಬ್ಯಾಂಕ್ ಇವತ್ತು ಸಂಕುಚಿತ, ಉದ್ಘಾಟನೆ ಆಗೋದು ಭಾರಿ ಕಮ್ಮಿ. ಉದ್ಘಾಟನೆ ಆಗಿದ್ರೆ 5 ಜನ ಬರ್ತಾರೆ, ಒಂದು 4 ಜನ ಇವರು ಬರ್ತಾರೆ, ಯಾರು ಪತ್ರ ಬರ್ತದೆ ಫೋಟೋ ತೆಗೀಲಿ. 5 ಜನ ಸೂಟ್ ಬೂಟ್ನವ್ರು ಅವರೇ. ಯಾವ ಒಬ್ಬ ಸಾಮಾನ್ಯ ಮನುಷ್ಯ ಒಂದು ವಾಣಿಜ್ಯ ಬ್ಯಾಂಕಿನ ಉದ್ಘಾಟನೆಗೆ ಹೋದದ್ದು ನೀವು ಕಂಡದಿಲ್ಲ. ಇವತ್ತು ಒಂದು ಶಾಖೆ ಉದ್ಘಾಟನೆ ಆಗಬೇಕು ಸಹಕಾರಿ ಬ್ಯಾಂಕಿಂದು ಅಂತ ಹೇಳಿದರೆ ಊರಿನವರೆಲ್ಲ ಸೇರ್ತಾರೆ, ಹೋಗ್ತಾರೆ, ಅಲ್ಲಿ ಉದ್ಘಾಟನೆಯಲ್ಲಿ ಭಾಗವಹಿಸ್ತಾರೆ, ಹರಸ್ತಾರೆ, ಊಟ ಮಾಡಿ ಹೇಗೆ ಬರ್ತಾರೆ. ಅಂದರೆ ಮನುಷ್ಯನಿಗೆ ಎಲ್ಲ ರೀತಿಯ ಸೌಕರ್ಯವನ್ನು ಕೊಡುವುದರಲ್ಲಿ ಸಹಕಾರಿ ಕ್ಷೇತ್ರ ಮುಂದಿದೆ ಅಂತ ಹೇಳಿದ್ದಾರೆ. ಸ್ವಾಮಿಗಳು ಹೇಳೋದ್ರಲ್ಲಿ 90 ದಿವಸ ಒಂದು ಸಾಲಕ್ಕೆ ಬೇಕೆ. ನಾವು ಬೆಳಿಗ್ಗೆ ಕೊಟ್ಟರೆ ಸಾಯಂಕಾಲ ಸಾಲ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಸಹಕಾರಿ ಕ್ಷೇತ್ರದಲ್ಲಿ ಮಾಡ್ಕೊಂಡಿದ್ದಾರೆ. ಅಂದರೆ ಒಬ್ಬ ಮನುಷ್ಯ ಏನನ್ನು ಬೇಕಾದರೂ ವ್ಯವಹಾರ ಮಾಡಬೇಕಾದ್ರೆ ಅವನಿಗೆ ಕ್ಲಬ್ದ ಸಮಯದಲ್ಲಿ ಸಾಲ ಕೊಟ್ಟರೆ ಅವನು ಕ್ಲಬ್ದ ಸಮಯದಲ್ಲಿ ತಂದು ಕಟ್ತಾನೆ. ಆ ಕಟ್ಟುವುದರಿಂದ ಆ ಸಂಸ್ಥೆ ಬೆಳೀತದೆ, ಸಹಕಾರಿ ಕ್ಷೇತ್ರ ಬೆಳೀತದೆ. ಇವತ್ತು ಸಹಕಾರಿ ಕ್ಷೇತ್ರಕ್ಕೆ ನಮ್ಮ ಜಿಲ್ಲೆಗೆ ವಿಶೇಷವಾದಂಥ ಒಂದು ಗೌರವ ಇದೆ. ರಾಜ್ಯದಲ್ಲೇ
ಅತ್ಯಂತ ಹೆಚ್ಚು ಸಹಕಾರಿ ಸಂಸ್ಥೆಗಳನ್ನು ಮಾತ್ರ ಅಲ್ಲ, ಸಾಲ ಮರುಪಾವತಿ ಮಾಡಿದ ಅತ್ಯಂತ ದೊಡ್ಡ ಜಿಲ್ಲೆ ಯಾವುದು ಹೇಳಿದ್ರೆ ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಅಂತ ಹೇಳಿಕ್ಕೆ ಬಹಳ ಸಂತೋಷ ಆಗ್ತಾರೆ. ಪಡ್ಕೊಂಡಂಥ ಸಾಲವನ್ನು ಸದುಪಯೋಗ ಮಾಡಿಕೊಂಡು ಅದರಿಂದ ಬಂದಂಥ ಲಾಭದಿಂದ ಕಂತನ್ನು ಕಟ್ಕೊಂಡು ಸಾಲವನ್ನು ಕಟ್ತಾ ಹೋಗುವಂಥ ವ್ಯವಸ್ಥೆ ಸಹಕಾರಿ ಕ್ಷೇತ್ರದಲ್ಲಿ ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಚೆನ್ನಾಗಿ ನಡೀತಾ ಇದೆ. ಇವತ್ತು ಹೊಸ ಕಟ್ಟಡದಲ್ಲಿ ನೀವು ಪ್ರಾರಂಭ ಮಾಡಿದ ಸ್ವಾಮೀಜಿಗಳ ದಿವ್ಯ ಹಸ್ತದಿಂದ ಈ ಸಂಸ್ಥೆ ಇನ್ನಷ್ಟು ಬೆಳೆಯಲಿ, ಇನ್ನಷ್ಟು ಜನರ ಹತ್ರ ಹೋಗಿ ಜನರ ಸೇವೆಗೆ ಉಪಯೋಗ ಆಗಲಿ ಅನ್ನುವಂಥ ಮಾತನ್ನು ಹೇಳ್ಕೊಂಡು ನಗರ ಬಾಗಡೆ ಇನ್ನು ಉದ್ಘಾಟನೆ ಮಲ್ಪನಂಚಿನ ಈ ಕಾರ್ಯಕ್ರಮದ ಭಾಗವಹಿಸ್ಯಾರ. ಇನ್ನು ಭಾರಿ ಸಂತೋಷ ದಯನಿಗೆಂಡ ರಾಜೇಂದ್ರ ಕುಮಾರ್ ಬಲ್ಲೆಂಗನೆ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಆರ್ಥಿಕ ಪ್ರಗತಿಗೆ ಆರ್ಥಿಕವಾದ ಕ್ಷೇತ್ರಕ್ಕೆ ಭಾರಿ ಮಲ್ಲ ಕೊಡುಗೆಯನ್ನು ಕೊಟ್ಟಂಚಿನ ಜಿಲ್ಲೆ. ಪ್ರಾಯಶಃ ಈ ರೀತಿಯ ಸಹಕಾರಿ ಸಂಘದ ಕೇಂದ್ರ ಕಚೇರಿಲು ಬೆಳ್ತಂಗಡಿದ ಈ ಒಂಜಿ ಭಾಗದ ಅನೇಕ ಸಹಕಾರಿ ಸಂಘದ ಹುಟ್ಟುದು ಅನೇಕ ಜಿಲ್ಲೆ 2-3 ಜಿಲ್ಲೆ ಶಾಖೆಯನ್ನು ಹೊಂದಿನ ಸಹಕಾರಿ ಸಂಘಲ್ಲ ಆಂಡ ಇನಿ ಗುರುದೇವ ವಿವಿಧೋದ್ದೇಶ ಸಹಕಾರಿ ಸಂಘದ ಒಂದು ಭಾರಿ ಪೊರ್ಲದ ಕಟ್ಟಡ ಇಡೀ ಬೆಳ್ತಂಗಡಿ ತಾಲೂಕದ ಗರಿಮೆಯನ್ನು ಹೆಚ್ಚಿಸುವ ಕೆಲಸ ಈ ಒಂದು ಕಾರ್ಯದ ಮೂಲಕ ಆಗ್ತದೆ ಬಂದ್ರೆ ಭಾರಿ ಸಂತೋಷ ಪಡುತ್ತೆ. ಆ ಕಾರಣಕ್ಕೋಸ್ಕರ ಹಿರಿಯರ ಚಿನ್ನ ವಸಂತ್ ಬಂಗೇರ್ ರಿಪ್ಪು, ಕೆಜಿ ಬಂಗೇರ್ ರಿಪ್ಪು, ಅದನ್ನ ನಮ್ಮ ಪದ್ಮನಾಭ ಮಾಣಿಜ್ಯರ ಮಾತ ಹಿರಿಯರ ಮಕ್ಕಳಿಗೆಲ್ಲ ಹೃತ್ಪೂರ್ವಕವಾದ ಅಭಿನಂದನೆ ನಿಖಲ ಮಾತೆಲ್ಲ ಪರವಾಗಿ ಕೊಲೆ ಭಾರಿ ಸಂತೋಷ ಪಡುತ್ತೆ. ಪ್ರಾಯಶಃ ಈಗಲಿಗೆ ಮಾತೆಲ್ಲ ಅವಾಗ ಗೊತ್ತಿತ್ತು ಇಂಜಿನ ಅಂತ ಕೇಳ ರಾಜೇಂದ್ರ ಕುಮಾರ್ ಗುರುದೇವ್ ಒಂದು ಬ್ಯಾಂಕ್ ಪಂಡ ಬಂಗೇರ್ ನಂದು ಪಂದ್ಕೊಂಡು ಎಂಕಲ್ ಎಲ್ಲೇ ದಿನಚಿದಕ್ಕೆ ನಂದು ಬತ್ತ ನಾವು ಪ್ರಾಯಶಃ ಆರಂಜಿ ಈ ಒಂಜಿ ಸಂಸ್ಥೆದ ಏಳಿಗೆಗೋಸ್ಕರ ಪ್ರಾಮಾಣಿಕವಾದ ಚಿತ್ತ ಒಂಜಿ ಶಕ್ತಿನ ಮೀರ್ದು ಈ ಸಂಸ್ಥೆದ ಆರ್ಥಿಕವಾದ ಚಿತ್ತ ಶಕ್ತಿ ಅವನ ಚಿತ್ತ ಕೆಲಸ ಬಂತಂತೆ ಎನ್ನ ಒಂಜಿ ಆತ್ಮೀಯರ ಚಿತ್ತ ಎನ್ನ ಮಾಮ ಶಂಕರ್ ಶೆಟ್ಟರ್ ಅನ್ನ ಭಾರಿ ಆತ್ಮೀಯರು ಸುಚಿತ ಕೊಲ್ಲಿರ ಗೊತ್ತುಂಟು ಆರು ಏಪಲ ಬಂದಿದ್ದೆ ಬಂಗೇರು ಏಪಲ 2 ವಿಷಯ ಬಂದಿದ್ದೇವೆ. ಒಂಜಿ ಗುರುದೇವ್ ಬ್ಯಾಂಕಿದ ಬಗ್ಗೆ, ಒಂಜಿ ಗುರುದೇವ್ ಎಜುಕೇಶನ್ ಸೊಸೈಟಿದ ಬಗ್ಗೆ, ನಮ್ಮ ಜೋಗುಲಿಗೆ ವಿದ್ಯಾಭ್ಯಾಸ ಆಪನಂಚಿತ ಒಂಜಿ ಶಕ್ತಿ ಗೋಡು, ಜವನರಿಗೆ ಉದ್ಯೋಗ ಸೃಷ್ಟಿ ಆಪನಂಚಿತ ಒಂಜಿ ಬ್ಯಾಂಕ್ ಉದ್ಯೋಗ ಸೃಷ್ಟಿ ಆಪನಂಚಿತ ಒಂಜಿ ವ್ಯವಸ್ಥೆ ಆಗೋದು. ಪ್ರಾಯಶಃ ಇನ್ನು ಅಶ್ವತ್ಥೇರ ಅಂತೂನಾಗ ಆರ್ನ ಅಶ್ವತ್ಥೇರನ ತೆಲಿಕೆನವರ ನಿಖಲ್ ಜೋಯರ್ ನಾಡ ಪ್ರಾಯಶಃ ಇಂಚಿನ ತೆಲಿಕೆದ ಸಿಇಒ ಬೇರೆ ಆ ಬ್ಯಾಂಕ್ ಕೆಲಸ ಆ ತೆಲಿಕೆದ ಅಶ್ವತ್ಥೇರ ಮಂಚಿತ ಯುವಕರು ಇನ್ನು ಈ ಸಂಸ್ಥೆ ಉದ್ದಿ ಸಿಬ್ಬಂದಿ ಪ್ರಾಯಶಃ 1,100 ನಿಂತು ಸಿಬ್ಬಂದಿ ನಕಲಿ 82 ಸಿಬ್ಬಂದಿ ನಕಲಿ ಪ್ರಾಯಶಃ 25 ಶಾಖೆ ಆದಾಗ ಅವು 100 ಸಿಬ್ಬಂದಿ ನಕಲಿ ಉದ್ಯೋಗ ಕೊರಪನಂಚಿತ ಒಂದು ಸಂಸ್ಥೆ ಬೆಳ್ತಂಗಡಿದ ಗುರುದೇವ ವಿವಿಧೇಶ ಸಹಕಾರಿ ಸಂಘ ಪರ್ಪನಂಚಿತ ಕೀರ್ತಿಲ್ಲ ಪಡೆಗೊಂಡು ಪರ್ಪನಂಚಿತ ಪತ್ರಣಿ ಸಂದರ್ಭ ಪನಂದು ಪ್ರಾಯಶಃ ನೆತ್ತ ಪಿರೋಡು ಕೆಲಸ ಮಂತ್ರಿತ ಮಾತ ನಿರ್ದೇಶಕರ ನಕಲಿಗೆ ನೆತ್ತ ಪಿರೋಡು ಶಕ್ತಿಯಾದ ಪುನಂಚಿತ ಮಾತ ಸಿಬ್ಬಂದಿ ನಕಲಿಗೆ ಮಾತಿನ ಪರವಾದ ಅಭಿನಂದನೆ ಸಲ್ಲಿಸುವ ಒಂದು ಈ ಕ್ಷೇತ್ರದ ಒಂದು ಜನಪ್ರತಿನಿಧಿಯಾದ ಈ ಗುರುದೇವ ವಿವಿಧೋದ್ದೇಶ ಸಹಕಾರಿ ಸಂಘದ ನನ್ನ ಮಿತ್ರಮೇದ ಎಡ್ಡೆ ಕಾರ್ಯಕ್ರಮ ಎರಡು ದಾದ ಸಹಕಾರ ಕೂಡ ಸಹಕಾರ ಪ್ರಾಮಾಣಿಕವಾದ ಈ ಸಂಸ್ಥೆಯ ಸದಸ್ಯರಿಗೆ ಕೊರಪಂಚಿನ ಪಾತ್ರರಣಿ ಸಂದರ್ಭ ಬಂದು ಮಾತೆರೆಗಳ ವಂದಿಸದೆ ಪ್ರಾಯಶಃ ರಾಜೇಂದ್ರ ಕುಮಾರ್ ಸರಿಯಾದ ಸಮಯಕ್ಕೆ ಬರ್ತದೆ ಈ ಇದನ್ನೆಲ್ಲ ಕುಲ್ಲುದು ನಮಗೆ ಒಂದು ಶಕ್ತಿಯನ್ನು ಕೊರದು ಒಂದು 5 ಲಕ್ಷ ರೂಪಾಯಿದ ಒಂದು ಆರ್ಥಿಕವಾಗಿ ಶಕ್ತಿಯನ್ನು ಕೊರಪುನಂಚಿನ ಕೆಲಸ ನಮ್ಮ ಪಾತ್ರರನ್ನ ಬಂದಿರು. ಪ್ರಾಯಶಃ ಅಂಚಿನ ಹಿರಿಯ ಕೆಲಸ ಸಮ್ಮಗಳು ಪ್ರಾಯಶಃ ಈ ಸ್ವಾಮೀಜಿಯನ್ನ ಪಾದಸ್ಪರ್ಶ ಶಿಲಾನ್ಯಾಸ ಆಗ್ತದೆ, ಈ 6ನೇ ಪಾದಸ್ಪರ್ಶ ಉದ್ಘಾಟನೆ ಆಗ್ತದೆ. ಪ್ರಾಯಶಃ ನನ್ನ ಮಿತ್ರರ ಮೇಲೆ ಆತ್ಮ ಆಶೀರ್ವಾದ ನಿರಂತರವಾದ ಈ ಸಮಾಜದ ಮಿತಿ ಈ ಸಂಘದ ಮಿತಿ ಪೂರ್ಣ ಪರ್ವಜಿನ ಪಾತ್ರವನ್ನು ಬಂದು ಮಾತೆರೆಗಳ ವಂದಿಸದೆ ಪಾತ್ರ ಈ ಸಭೆ ಸುದೀರ್ಘ ಸಾಧನೆ ಮಂತದ ಅರ್ನ ಸಾಧನೆ ಅರ್ನ ಪ್ರಶಸ್ತಿ ಯಾಕೆ ಉದ್ದದ ಪಾತ್ರವನ್ನು ಅರ್ನ ಬಗ್ಗೆ ಬಂದಿರು ಈ ಜಿಲ್ಲೆಡು ನನ್ನ ಎರೆಗಾಂಡಲ ಒಂಜಿ
ಪದ್ಮಶ್ರೀ ಪ್ರಶಸ್ತಿ ಬರ್ಪುಣಚಿಂತ ಯೋಗ ಇತ್ತಿಂದ ಅವ್ರು ರಾಜೇಂದ್ರ ಕುಮಾರ್ ಸರ್ಕಾರ ಕೊರಡು ಬಂಪುಣಚಿಂತ ಪಾದರ ಪಣಂದು ಅರೆಲ್ಲ ನಮಸ್ಕಾರ ಪಣಂದು ಈ ಕ್ಷೇತ್ರದ ಶಾಸಕರಾದ ಚಿಂತ ಹರೀಶ್ ಪೂಂಜರೆ ಮೋನಪೆರೆ ಅಶೋಕರೆ ವೇದಿಕೆ ಉಪ್ಪುನ ಚಿಂತ ಮಾತ ಗಣ್ಯಮಾನ್ಯರೆ ವೇದಿಕೆ ಎದುರು ಉಪ್ಪುನ ಚಿಂತ ಈ ಸಹಕಾರಿ ಸಂಘದ ನಿರ್ದೇಶಕರನ್ನ ಕುಲೆ ಶೇರ್ ಹೋಲ್ಡರ್ನ ಕುಲೆ ಮಾಧ್ಯಮದ ಮಿತ್ರರೇ ಮತ್ತು ಸೇರಿದ ಚಿಂತ ಮಾತ ಬಂಧು ಮಿತ್ರರೇ ಒಂದು ಕಟ್ಟಡದ ಕೆಲವು ತುಂಬ ಒಂದು ಸರ್ಕಾರಿ ಕಟ್ಟಡದ ಕೆಲವು ತುಂಬ ಅಂಡ ಒವ್ವೇ ಕಾರ್ಪೊರೇಟ್ ಕಂಪನಿದ ಬ್ಯಾಂಕ್ ಇಲ್ಲಿ ತರಕಾರಿ ಲೆಕ್ಕ ಅದ್ಭುತವಾದ ಚಿಂತ ಕಟ್ಟಡ ಮಂದಿರ ಚಿಂತ ಈ ಬ್ಯಾಂಕ್ ಆಯ್ತಾ ಪಿರಮಿಡ್ ಚಿಂತ ಮಾತ್ರ ಒಂದು ಜೋರಾಯಿನ ದಾಟಿ ಕೊಡುದು ಅಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕೇರಳದ ಜಾತಿ ಕ್ರಾಂತಿ ಮಂತೇರು ಇನ್ನು ಕೇರಳದ ಕೈಗಾರಿಕೋದ್ಯಮ ಉಂಡು ಬಂಡ 5 ಬೀಜದ ಬಿತ್ತನೆ ಮಂದಿರ ಚಿಂತ ಅವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ವಿದ್ಯೆಗೆ ಕೇರಳದ ಕ್ರಾಂತಿ ಆಗ್ತದಂತ ಬಂಡ ಸ್ವಲ್ಪ ಪರ್ಸೆಂಟ್ ಜನಕ್ಕೂ ವಿದ್ಯಾರ್ಥಿ ಆಗ್ತದೆ ಬಂಡ 5 ಬೀಜದ ಬಿತ್ತನೆ ಮಾಡ್ತಾರೆ ಚಿಂತಾರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸಾಮಾಜಿಕ ಬದಲಾವಣೆ ದೇವಸ್ಥಾನ ಪ್ರವೇಶ ಇಂಚಿತ್ತ ಬುಡಾಯಿನಾಥ ಕ್ರಾಂತಿಯಲ್ಲಿ ಬಂತಿದೆ ಅದರ ಸಂದೇಶ ಶ್ರೀಲಂಕಾ ದಕ್ಷಿಣ ಭಾರತದ ಬೇರೆ ಬೇರೆ ಭಾಗಗಳ ಸಂದೇಶ ಕುರಿಯದು ಅಟ ಕೆಲವು ಕೂಡಿಡ ಕೇವಲ ಪಠ್ಯ ಪುಸ್ತಕಕ್ಕೆ ಸೀಮಿತ ಬಂತೊಂದು ಅಥವಾ ಭಾಷಣಗಳಿಗೆ ವೇದಿಕೆಗೆ ಸೀಮಿತ ಬಂತೊಂದಿದ್ದ ಅಂಡ ಅರ್ನ ವಾಣಿನ ಚಾಚು ತಪ್ಪದೆ ನಡೆಸಾಗಿ ನೆಚ್ಚಿದ್ದಾರೆ ಈ ಜಿಲ್ಲೆದ ರಡ್ಡು ಹೆಮ್ಮೆಯ ಪುತ್ರರು ಬಂಡ ಅವು ಸನ್ಮಾನ್ಯ ಜನಾರ್ದನ್ ಪೂಜಾರು ಬೊಕ ಶ್ರೀ ದಿವಂಗತ ವಸಂತ ಬಂಗೇರು ಬಂಡ ಅವು ತಪ್ಪಾಗುದಿ ಬಂಡ ಹಿಂದುಳಿದ ವರ್ಗದ ಆರ್ಥಿಕ ಸ್ಥೈರ್ಯ ಕೊರಡು ಒಂದು ಬದಲಾವಣೆ ಕನೋಡು ಬಡ ಜನಕ್ಕೂ ಬ್ಯಾಂಕ್ ಬೋರ್ಡು ಅಲ್ಪ ಅಕ್ಕನ ಅಕೌಂಟ್ ಓಪನ್ ಮಾಡ್ಬೋಡು ವಾ ಬ್ಯಾಂಕ್ ಬಡವರಿಗೆ ಅವಕಾಶನೇ ಇಚ್ಚಾಂಡು ಅಂಚಿತ್ತ ಒಂಜಿ ಜಿಲ್ಲೆ ಜಾತು ಬ್ಯಾಂಕ್ ಸಹಕಾರ ಬಂದದ್ದು ಬಡವರಿಗೆ ಬ್ಯಾಂಕ್ ಹೋಗ್ಲೇಕ ಬಂದದ್ದು ಈ ಒಂದು ಸಮಾಜದ ಜಾತ್ ಸಹಕಾರಿ ಬ್ಯಾಂಕು ಆಳು ಬಂಡ ಆಯ್ತಾ ಬಿರಾವು ಜನಾರ್ದನ್ ಪೂಜಾರು ಅದೇ ಒಂಜಿ ಮಾನವಿಗೆ ಕೊಡುವ ಮಲ್ಲ ನಾಗರಿಕರು ಕೊರಡುವುದಿಲ್ಲ ಕೇಳೋದಿಲ್ಲ ಅವರ ರೀತಿ ಈ ತಾಲೂಕುಗಳು ವಿದ್ಯೆಯೊಂದಿ ಬದಲಾವಣೆ ಅವರು ವಿದ್ಯೆಯೊಂದಿ ಕ್ರಾಂತಿ ಅವರು ಆರ್ಥಿಕ ವ್ಯವಸ್ಥೆ ಗಟ್ಟಿ ಅವರು ಬಂದದ್ದು ವಸಂತ ಬಂಗೇರು ಒಂದು ಮಲ್ಲ ಬ್ಯಾಂಕ್ ಸ್ಥಾಪನೆ ಬಂದಿದ್ದೇರು ಅದರೊಂದಿ ಜೋರಾದ ತಾಟಿನಿಗಳು ಮಾತಾಡಲ್ಲ ಕೊಡುವುದಿಲ್ಲ ಕೇಳೋದಿಲ್ಲ ಆಯ್ತಾ ಒಟ್ಟಿಗೆ ಅದನ್ನ ಒಟ್ಟಿಗೂ ಬೇರೆ ಬಂದಿರೋ ಚಿಂತ ಕೆಜಿ ಬಂಗೇರಾದಕ್ಕೂ ಶೇಖರ್ ಬಂಗೇರಾದಕ್ಕೂ ಅತ್ತನ್ನ ಇನ್ನು ಕಾರ್ಯಕ್ರಮದ ಅನಾರೋಗ್ಯದ ಕಾರಣ ಬರ ಆವಂದೆ ಮಲ್ಲ ಸಾಧನೆ ಬಂತದ್ದು ಅದನ್ನ ಒಂದು ಸೌಮ್ಯ ಸ್ವಭಾವಗಳು ಮಾತಾ ಸಿಬ್ಬಂದಿಗಳನ್ನು ಮಾತಾ ಡೈರೆಕ್ಟರ್ ನಗರಿಂದ ಮಾತರೆಲ್ಲ ಒಟ್ಟು ಬಂತೊಂದು ಮಲ್ಲ ಒಂದು ಸಾಧನೆ ಬಂದಿರ ಚಿತ್ತ ಪದ್ಮನಾಭ ಮಾಡಿದ್ಯರೆಲ್ಲ ಈ ಸಂದರ್ಭದಲ್ಲಿ ನರ್ತದು ಅದಕ್ಕೆಲ್ಲ ಒಂದು ಜೋರಾಗಿ ತಾಟಿನಿಗಳು ಕೊಡುವುದು ಅಂತ ಕೇಳೋದಿಲ್ಲ ಒಂದು ದಿನಟ್ಟು ಈ ಬ್ಯಾಂಕ್ ಮಲ್ಲ ಟಾರ್ಗೆಟ್ ರಾಜೇಂದ್ರ ಕುಮಾರ್ ಬರ್ತಿರೋದು 5 ಶಾಖೆಯನ್ನು ಬಂದ್ಕೊಡು ಜಾತು ಉದ್ಯೋಗವನ್ನು ಸೃಷ್ಟಿ ಮಾಡ್ಕೊಡು ಬಂದ್ಕೊಡ ಚಿಂತ ಮಲ್ಲ ಒಂದು ಆಸೆ ಮಲ್ಲ ಒಂದು ಗುರಿಯಿಂದ ಕೊಡ್ತೇವೆ ಸ್ವಾಮೀಜಿ ಇಲ್ಲ ಒಂದು ಮಲ್ಲ ಗುರಿನ ಎದುರು ಬೀಳ್ತೇವೆ ಅವೇನು ಖಂಡಿತವಾದ ಈ ಬ್ಯಾಂಕ್ ಸಿಬ್ಬಂದಿಗಳು ಶೇರ್ ಹೋಲ್ಡರ್ ನಗರು ಡೈರೆಕ್ಟರ್ ನಗರು ಮನ್ಪೇರು ಬಂದ್ಕೊಡ ಚಿಂತ ನಂಬಿಕೆ ಇಟ್ಕೊಂಡು ಬಂಡ ಈ ಬ್ಯಾಂಕ್ ಉದಯ ಬಂದಾಗ ಈ ಸಿಬ್ಬಂದಿ ಒಂದು ಎಟ್ಟದ ಒಂದು ಸ್ವಭಾವ ಅಕರು ಅದಕ್ಕೆ ಸ್ವಾಗತ ಮಾಡುವ ರೀತಿ ಈ ಸಿಬ್ಬಂದಿನ ಕೈಯಲ್ಲಿ ಒಂದು ಜೋರಾಯಿನ ದಾಟಿ ನೀವು ಹೊರಡು ಅಂತ ಹೇಳೋದು ನಮ್ಮ ಶ್ರೀ ಗುರುದೇವ ವಿದ್ಯೋದ್ದೇಶ ಸಹಕಾರ ಸಂಘ ನಿಯಮಿತ ಇದರ ಹೆಮ್ಮೆಯ ವಾಣಿಜ್ಯ ಸಂಕೀರ್ಣವಾದ ಶ್ರೀ ಗುರು ಸಾನ್ನಿಧ್ಯ ಇದರ ಲೋಕಾರ್ಪಣೆಯ ಈ ಒಂದು ಸಮಾರಂಭದಲ್ಲಿ ನಾವಿದ್ದೇವೆ. ಈ ಒಂದು ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರುವ ಆರ್ಯ ಈಡಿಗ ಮಹಾಸಂಸ್ಥಾನ ಸವಲೂರು ಮಠ ಬೆಂಗಳೂರು ಇದರ ಸ್ವಾಮೀಜಿಗಳಾದ ಶ್ರೀ 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 ವಿಖ್ಯಾತಾನಂದ ಸ್ವಾಮೀಜಿ ಇವರ ಪಾದಾರಕ್ಕೆ ನಮಸ್ಕರಿಸುತ್ತಾ ಈ ದಿನ ನಮ್ಮ ಈ ಒಂದು ಸಭಾಭವನವನ್ನು ಉದ್ಘಾಟನೆ ಮಾಡಿದವರು ದಾಖಲಾ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ಇದರ ಅಧ್ಯಕ್ಷರು ಸಹಕಾರ ರತ್ನ ಪುರಸ್ಕೃತ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರೇ, ವೇದಿಕೆಯಲ್ಲಿರುವ ಭಾಸ್ಕರ ಎಂ. ಪೆರುವಾಯಿ ಅಧ್ಯಕ್ಷರು
ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘ ನಿಯಮಿತ ಪುತ್ತೂರು ಇವರೇ, ನಮ್ಮ ಬೆಳ್ತಂಗಡಿಯ ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘದ ಅಧ್ಯಕ್ಷರಾದ ಶ್ರೀ ಜಯವಿಕ್ರಮ್ರವರೇ, ಹಾಗೆ ನಮ್ಮ ಕ್ಷೇತ್ರದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿಯವರಾದ ರಕ್ಷಿ ಶಿವರಾಮ್ರವರೇ ಸೇರಿದ ಎಲ್ಲ ಸಹಕಾರ ಬಂಧುಗಳೇ, ಅಧ್ಯಕ್ಷರೇ, ಪದಾಧಿಕಾರಿಗಳೇ, ವಿವಿಧ ಸಂಸ್ಥೆಗಳ ಅಧ್ಯಕ್ಷರೇ, ಮಾಧ್ಯಮ ಮಿತ್ರರೇ, ಈ ದಿವಸ ನಮ್ಮ ಒಂದು ಕನಸಾಗುವಂತಹ ಒಂದು ಸಂದರ್ಭ. 2005ರಲ್ಲಿ ನಮ್ಮ ಮಾರ್ಗದರ್ಶಕರು, ನಮ್ಮ ನಾಯಕರು ಆದಂತಹ ಶ್ರೀ ಕೆ ವಸಂತ ಬಗ್ಗೇರ ಇವರು ಒಂದು ಕನಸನ್ನ ಕಂಡರು. ಅಂದ್ರೆ ಬೆಳ್ತಂಗಡಿಯಲ್ಲಿ ಈ ಹಿಂದುಳಿದ ವರ್ಗದ ಮಕ್ಕಳು ಕೂಡ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅನ್ನೋ ಒಂದು ಕನಸನ್ನು ಅವರು ಕಂಡು ಆ ಒಂದು ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರಾಗಿ ಸನ್ಮಾನ್ಯ ಅವರ ಹಿರಿಯಣ್ಣ KG ಬಗ್ಗೇರ, ನಮ್ಮ ಈ ಸಹಕಾರ ಸಂಘದ ಅಧ್ಯಕ್ಷರಾದ ಪದ್ಮನಾಭಯ್ಯನ್, ಹಾಗೆ ಮಂಗಳೂರಿನ ಗರುಡಿ ಕ್ಷೇತ್ರದ ಅಧ್ಯಕ್ಷರಾದ ಚಿತ್ತರಂಜನ್, JV ಸಂಸ್ಥೆ ಸೀತಾರಾಮ್, ಹಾಗೆ ನಮ್ಮ ಬೆಳ್ತಂಗಡಿಯ ಹೆರಾಜೆ ಪಿತಾಂಬರ ಹೆರಾಜೆ, ಇವರೆಲ್ಲ ಸೇರಿಕೊಂಡು ಒಂದು ಸಂಸ್ಥೆಯನ್ನ ಗುರುದೇವ ಎಜುಕೇಶನ್ ಟ್ರಸ್ಟ್ ಅನ್ನುವ ಒಂದು ಸಂಸ್ಥೆಯನ್ನ ಮಾಡಿಕೊಂಡು ಬಡ ಮಕ್ಕಳಿಗೆ ಕಡಿಮೆ ಶುಲ್ಕದಲ್ಲಿ ಒಂದು ಶಾಲೆಗೆ ಪ್ರವೇಶವನ್ನು ಕೊಟ್ಟು ಆ ಮೂಲಕ ವಿಜ್ಞಾನ ವಿಚಾರದಲ್ಲಿ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರು ಕೂಡ ಒಂದು ಇಂಜಿನಿಯರ್, ಒಂದು ಡಾಕ್ಟರ್ ಆಗುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದೆ. ಇದಾದ 3 ವರ್ಷದಲ್ಲಿ 2008ರಲ್ಲಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡುವ ಮೂಲಕ, ಹಾಗೆ ಕೊಡುವುದಲ್ಲದೆ ಅದರೊಟ್ಟಿಗೆ ಬಡ ಜನರು ಕೂಡ ಈ ಬ್ಯಾಂಕಿನ ಮೂಲಕ ಅವರ ಆರ್ಥಿಕ ಒಂದು ಉನ್ನತೀಕರಣವನ್ನು ಮಾಡಬೇಕು ಅನ್ನುವ ಒಂದು ಕನಸನ್ನು ಕಂಡು ಅವರೆಲ್ಲರೂ ಶ್ರೀ ಗುರುದೇವ ಸಹಕಾರ ಸಂಘ ಅನ್ನುವ ಈ ಒಂದು ಸಂಸ್ಥೆಯನ್ನ ಅವರು 2008ರ ಫೆಬ್ರವರಿಯಲ್ಲಿ ಉದ್ಘಾಟನೆ ಮಾಡಿದರು. ಪ್ರಥಮವಾಗಿ ಬೆಳ್ತಂಗಡಿಯಲ್ಲಿ ಒಂದು ಶಾಖೆಯನ್ನ ಮಾಡುತ್ತಾ ಈ ದಿವಸ 22 ಶಾಖೆಗಳನ್ನು ಹೊಂದಿದ ಈ ಒಂದು ಸಂಸ್ಥೆ ಈ ದಿನ ಈ ಒಂದು ಗುರು ಸಾನ್ನಿಧ್ಯ ಅನ್ನುವ ಈ ವಾಣಿಜ್ಯ ಸಂಕೀರ್ಣದ ಉದ್ಘಾಟನೆ ಹಾಗೆ ಲೋಕಾರ್ಪಣೆ ಮಾಡುವಂತ ನಿಟ್ಟಿನಲ್ಲಿ ನಾವಿದ್ದೀವಿ. ಆದರೆ ಇದರೊಟ್ಟಿಗೆ ನಮ್ಮ ಅಧ್ಯಕ್ಷರೊಟ್ಟಿಗೆ ನಾವೆಲ್ಲರೂ ನಮ್ಮ ನಿರ್ದೇಶಕ ಬಂಧುಗಳು ಎಲ್ಲರೂ ಹೆಗಲಿಗೆ ಹಾಗೆ ಅವರೊಟ್ಟಿಗೆ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಸಿಬ್ಬಂದಿ ವರ್ಗ, CEO-ನವರು ಅವರು ಎಲ್ಲರೂ ಕೂಡ ಒಳ್ಳೆ ರೀತಿಯ ಒಂದು ಸಹಕಾರವನ್ನು ಕೊಟ್ಟು ಈ ಸಂಸ್ಥೆ ಇಲ್ಲಿ ಬೆಳಗಲಿಕ್ಕೆ ಮುಖ್ಯ ಕಾರಣ ಆಗಿದೆ. 2002ರಲ್ಲಿ ಇಲ್ಲಿ ನಮ್ಮ ಈ ಒಂದು ಕಟ್ಟಡದ ಅಡಿಪಾಯವನ್ನು ಹಾಕುವ ಸಮಯದಲ್ಲಿ, ಶಿಲಾನ್ಯಾಸ ಮಾಡುವ ಸಮಯದಲ್ಲಿ ಸನ್ಮಾನ್ಯ ಶ್ರೀ ಕೆ ವಸಂತ ಬಗ್ಗೇರರು ಬಹಳವಾಗಿ ಸಂತೋಷ ಪಟ್ಟಿದ್ರು. ನಮ್ಮ ಸಂಸ್ಥೆಗೆ ಒಂದು ಒಳ್ಳೆಯ ಕಟ್ಟಡ ಆಗಬೇಕು, ಸ್ವಾಮೀಜಿಗಳು 1 ವರ್ಷದಲ್ಲಿ ಅಂತ ಹೇಳಿದ್ರು, ಅವರು 2 ವರ್ಷದಲ್ಲಿ ಆಗ್ತದೆ ನಮ್ದು ಅಂತ ಹೇಳಿದ್ರು. ಆದರೆ ನಮ್ದು ದುರದೃಷ್ಟ ಇವತ್ತು ಈ ಒಂದು ಸಂತೋಷದ ಸಂದರ್ಭದಲ್ಲಿ ಅವರು ಇಲ್ಲ ಅಂತ ಹೇಳಲಿಕ್ಕೆ ನಮಗೆ ಭಾರಿ ಬೇಸರವಾಗ್ತದೆ. ಇದರೊಟ್ಟಿಗೆ ನಮ್ಮ ಅಧ್ಯಕ್ಷರು ಪದ್ಮನಾಭಯ್ಯ ಇವರು ಅವರು ಅಧ್ಯಕ್ಷರಾದ ನಂತರ ಈ ಒಂದು ಸಂಸ್ಥೆ ಇಷ್ಟು ಬೆಳಗಲಿಕ್ಕೆ ಕಾರಣ ಆಯಿತು. ಇಲ್ಲಿ ಕೂಡ ನಮ್ಮ ದುರದೃಷ್ಟ ಬೆನ್ನು ಬಿಡಲಿಲ್ಲ. ಈ ಒಂದು ಸಂತೋಷದ ಸಂದರ್ಭದಲ್ಲಿ ಅವರು ಇವತ್ತು ಈ ವೇದಿಕೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ನಮಗೆ 2 ಮಾತು ಹೇಳಬೇಕಿತ್ತು. ಅನಿವಾರ್ಯ ಕಾರಣ ಅವರು ಅನಾರೋಗ್ಯದಿಂದಾಗಿ ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಬರಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು ನಮ್ಮ ನೋವು. ಆದರೂ ಅವರು ಇಲ್ಲಿ ಇದ್ದಾರೆ ಅನ್ನುವಂಥ ಒಂದು ಮನೋಭಾವನೆಯಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ನಮ್ಮ ಈ ಒಂದು ಸಂಸ್ಥೆ ನಾವು ಬರೀ ಲಾಭ ಮಾಡುವ
ಒಂದು ಉದ್ದೇಶದಿಂದ ಈ ಸಂಸ್ಥೆಯನ್ನು ಮಾಡಲಿಲ್ಲ. ಇದರೊಟ್ಟಿಗೆ ಬಡ ಜನರಿಗೂ ಕೂಡ ಏನಾದರೂ ಸಹಕಾರ ಕೊಡಬೇಕು, ಸಹಾಯ ಕೊಡಬೇಕು, ಸಾಮಾಜಿಕವಾಗಿ ನಾವು ಜನರನ್ನ ಒಂದು ನಿಟ್ಟಿನಲ್ಲಿ ಕೊಂಡೋಗಬೇಕು ಅನ್ನೋ ಒಂದು ಭಾವನೆಯನ್ನು ಕೂಡ ನಮ್ಮ ಈ ಒಂದು ಆಡಳಿತ ಮಂಡಳಿ ಇಟ್ಟುಕೊಂಡಿದೆ. ಕಳೆದ ಸಮಯ ಇಲ್ಲಿ ಚಾರ್ಮಾಡಿ ಮತ್ತೆ ಇಲ್ಲಿ ಮಲವಂತಿಗೆ ಮಿತ್ತ ಬಾಗಿಲು ಸೈಟ್ನಲ್ಲಿ ಕಡಿರುದ್ದಿ ಅವರ ಪ್ರದೇಶದಲ್ಲಿ ನೆರೆ ವಿಪರೀತವಾಗಿ ಅದರಿಂದ ಮನೆ ಕಳ್ಕೊಂಡವರಿಗೆ ಕೂಡ ನಾವು ಸಹಾಯವನ್ನು ಒದಗಿಸಿಕೊಟ್ಟಿದ್ದೇವೆ. ಹಾಗೆ ನಾವು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕೂಡ 6-7 ಲಕ್ಷ ವರ್ಷಕ್ಕೆ ನಾವು ಖರ್ಚು ಮಾಡ್ತಾ ಇದ್ದೇವೆ. ಇದರೊಟ್ಟಿಗೆ ನಾವು ಒಂದು ಮಹತ್ತರವಾದ ಆಶಯವನ್ನು ಇಟ್ಟುಕೊಂಡು ಮಾಡಿಕೊಂಡು ಬಂದಂಥದ್ದು ಶ್ರೀ ಗುರು ವಿಮೆ. ಅಂದ್ರೆ ಒಂದು ಸಾಲಗಾರ ಸದಸ್ಯ ಮೃತಪಟ್ಟರೆ ಅವರ ಸಾಲ ಎಷ್ಟುಂಟು? 5 ಲಕ್ಷ ಉಂಟು. 5 ಲಕ್ಷ ಇದ್ರೆ ಆ ಸಾಲವನ್ನು ಮನ್ನಾ ಮಾಡುವಂತದ್ದು ಒಂದು ನಮ್ಮ ಜನರಿಗೆ ಕೊಟ್ಟಂತ ಒಂದು ಸೌಲಭ್ಯ. 5 ಲಕ್ಷದವರೆಗೆ ಅವರ ಸಾಲವನ್ನು ಮನ್ನಾ ಮಾಡುದು. ಹಿಂದೆ ನಾವು 2 ಲಕ್ಷದಿಂದ ಪ್ರಾರಂಭ ಮಾಡಿದ್ದೆವು. ಈಗ ಆ ಗುರು ವಿಮೆ ಯೋಜನೆ ಅಡಿ ಯಾರು ನಮ್ಮ ಸಾಲಗಾರ ಸದಸ್ಯರು ತೀರಿಕೊಂಡ್ರ ಅವರ ಸಾಲ ಎಷ್ಟು ಉಂಟು ಅಂತ ನೋಡಿ 5 ಲಕ್ಷ ಇದ್ರೆ ಅದನ್ನು ನಾವು ಮನ್ನಾ. ಇಂಥ ಒಂದು ಸೌಲಭ್ಯವನ್ನು ಕೂಡ ನಾವು ನಮ್ಮ ಗ್ರಾಹಕರಿಗೆ, ನಮ್ಮ ಸದಸ್ಯರಿಗೆ ಕೊಡ್ತಾ ಇದ್ದೇವೆ. ಇದರೊಟ್ಟಿಗೆ ನಮ್ಮ ನಿರ್ದೇಶಕ ಬಂಧುಗಳು, ನಾವು 2008ರಲ್ಲಿ ನಮ್ಮ ಪ್ರಾರಂಭಗೊಂಡ್ರು. ನಮ್ಮ ನಿರ್ದೇಶಕರು ಸುಳ್ಯ, ಪುತ್ತೂರು, ಮಂಗಳೂರು, ಮೂಡಬಿದ್ರೆ, ಬೆಳ್ತಂಗಡಿ ಈ ಎಲ್ಲಾ ಕ್ಷೇತ್ರದಿಂದಲೂ ಬರ್ತಾ ಇದ್ರು ನಿರ್ದೇಶಕರು ಸಭೆ, ಮೀಟಿಂಗ್, ಆಡಳಿತ ಮಂಡಳಿಯ ಸಭೆ. ಆದರೆ ಇಷ್ಟರವರೆಗೆ 1 ಪೈಸೆ ಅವರು ನಿರ್ದೇಶಕರ ಭತ್ಯೆಯನ್ನ ಪಡ್ಕೊಳ್ಳಿಲ್ಲ. ನಿರ್ದೇಶಕರ ಭತ್ಯೆಯನ್ನು ಪಡ್ಕೊಳ್ಳದೆ ಅವರು ಈ ಒಂದು ಸಂಸ್ಥೆಗೆ, ಇಷ್ಟು ದೊಡ್ಡ ಸಂಸ್ಥೆ ಆದರೂ ಕೂಡ ಇನ್ನೂ ಕೂಡ ನಾವು ಯಾರು ಕೂಡ 1 ಪೈಸೆ ನಿರ್ದೇಶಕರ ಭತ್ಯೆಯನ್ನು ಪಡ್ಕೊಳ್ಳಿಲ್ಲ. ಪ್ರಕೃತ ಈಗ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಅದನ್ನೆಲ್ಲ ನಾವು ಒಂದು ಅಕೌಂಟಿಗೆ ಹಾಕಿ ಅದನ್ನು ಕೂಡ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಾವು ವಿನಿಯೋಗಿಸ್ತಾ ಇದ್ದೇವೆ. ಇಂಥ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ, ನಮ್ಮ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಲಿಕ್ಕೆ ನಮ್ಗೆಲ್ಲರಿಗೂ ಬಹಳ ಸಂತೋಷ. ಯಾಕಂದ್ರೆ ಅವರು ಕೂಡ ಹಾಗೆ, ಅವರು ಅವರ ಕಾರಿನಲ್ಲಿಯೇ ಮಂಗಳೂರಿಂದ ಬರ್ತಾರೆ, ಅವರ ಕಾರಿನಲ್ಲಿಯೇ ಮಂಗಳೂರಿಗೆ ಹೋಗ್ತಾರೆ. ಯಾವುದೋ ಒಂದು ಭತ್ಯೆಯನ್ನು ನಮ್ಮ ಬ್ಯಾಂಕಿನಿಂದ ಅವರು ಸಹ ಪಡ್ಕೊಳ್ಳುದು. ಅದರಿಂದಾಗಿ ಈ ದಿವಸ ಅವರ ಅನುಪಸ್ಥಿತಿಯಲ್ಲಿ ನಾವು ಈ ಕಾರ್ಯಕ್ರಮ ಮಾಡುವಾಗ ನಮಗೆ ಸ್ವಲ್ಪ ಬೇಸರ ಆಗ್ತಾ ಉಂಟು. ಇದರೊಟ್ಟಿಗೆ ನಾವು ಈ ಒಂದು ಸಂಸ್ಥೆಯನ್ನು ಇನ್ನೂ ಕೂಡ ಮುಂದೆ ಕೊಂಡೋಗ್ಬೇಕು. ಈಗ 5 ಸಂಸ್ಥೆಗಳ 5 ಬ್ರಾಂಚ್ಗಳ ಶಾಖೆಗಳಿಗಾಗಿ ನಾವು ಪರ್ಮಿಷನ್ ಬಂದಿದೆ. 3ಅನ್ನು ಈ ವರ್ಷವೇ ನಮಗೆ ಪ್ರಾರಂಭ ಮಾಡಬೇಕು. ನಮ್ಮ ಅಧ್ಯಕ್ಷರ ಅವಧಿಯಲ್ಲಿ ಈ ಅವಧಿಯಲ್ಲಿ ಒಂದು 25 ಶಾಖೆ ಆಗಬೇಕು. ಆ ನಿಟ್ಟಿನಲ್ಲಿ ಈಗ 3 ಶಾಖೆಗಳನ್ನ ಅತಿ ಶೀಘ್ರದಲ್ಲಿ ನಾವು ಎಲ್ಲ ನಾಳ್ದು ಮಾರ್ಚ್ 31ರ ಒಳಗೆ ಪ್ರಾರಂಭ ಮಾಡಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ಕೆಲಸ ನಮ್ಮ ಎಲ್ಲ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಇದರೊಟ್ಟಿಗೆ ನಾನು ಇನ್ನೊಬ್ಬರನ್ನು ನಾನು ನೆನೆಸದಿದ್ರೆ ನಾನು ತಪ್ಪುಗಾರ ಆಗ್ತೇನೆ. ಯಾಕಂದ್ರೆ ನಮ್ಮ ಮನಪ್ಪ ಪೂಜಾರಿ ಅವರು ಪಾಂಡವರ ಕಲ್ಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಅವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿ ನಿವೃತ್ತಿ ಹೊಂದಿದವರು. ಅವರು ನಮ್ಮ ಸಂಸ್ಥೆಯ ವಿಶೇಷ ಅಧಿಕಾರಿಗಳು ಬಂದ ನಂತರವೇ ನಮ್ಮ ಈ ಒಂದು ಸಂಸ್ಥೆಯ ಚಿತ್ರಣವೇ ಬದಲಾಯಿತು. ಅದಕ್ಕೆ ಮೊದಲು ನಮಗೆ ಅನುಭವದ ಕೊರತೆಯಿಂದಾಗಿ ಸ್ವಲ್ಪ ನಾವು ಹಿನ್ನಡೆಯಲ್ಲಿದ್ದೆವು. ಆದರೆ ಅವರು ಬಂದ ನಂತರ ಆ ಅನುಭವ, ಅವರ ಅನುಭವನ ಇಲ್ಲಿ ನಮ್ಮ ಈ ಸಂಸ್ಥೆ ಇಲ್ಲಿವರೆಗೆ ಬರುವ ಹಾಗೆ ಅವರು ಮಾಡಿದ್ದಾರೆ. ಅವರು ಇವತ್ತು ನಾವು ಅವರಿಗೆ ಸನ್ಮಾನ ಮಾಡುವಾಗ ಅವರಿಗೆ ಭಾರಿ ಮುಜುಗರಾಯಿತು ಅಂತ ಕಾಣುತ್ತದೆ. ಯಾಕಂದ್ರೆ ಅವರಿಗೆ ನಾವು ಹೇಳಿಲ್ಲ ಅವರಿಗೆ ಸನ್ಮಾನ ಮಾಡ್ತಾರೆ. ಕೇಳಿದ್ರೆ ಅವರು ಕೇಳುವುದಿಲ್ಲ ಅಂತ ಮನುಷ್ಯ ಅವರು. ಅದಕ್ಕಾಗಿ ನಾವು ಆದಷ್ಟು ಅವರಿಗೆ ಗೊತ್ತಿಲ್ಲದೆ ಲಾಸ್ಟ್ ಮೊಮೆಂಟ್ ವರೆಗೆ ಅವರಿಗೆ ಗೊತ್ತಿರಲಿಲ್ಲ. ಆದರೆ ಅವರಿಗೆ ಸನ್ಮಾನ ಮಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಯಾಕಂದ್ರೆ ಈ ಸಂಸ್ಥೆ ಈ ಕಟ್ಟಡ ಆಗಬೇಕು, ಇಲ್ಲಿ ನಾವು ಈಗ ನಿಂತು ಮಾತಾಡಬೇಕು ಅಂತಿದ್ರೆ ಅದರಲ್ಲಿ ಅವರದ್ದು ಪಾಲು ಬಹಳ ದೊಡ್ಡದು. ಅದರಿಂದಾಗಿ
ನಮ್ಮ ಕೋಣಪ್ಪ ಪೂಜಾರಿ ಅವರನ್ನು ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳಿದ್ದೆ ನಾನು. ಅದರೊಟ್ಟಿಗೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರೊಟ್ಟಿಗೆ ನಮ್ಮ CEO ಅಶೋಕ್ರವರು, ಆಗ ನಮ್ಮ ಶಾಸಕರು ಒಂದು ಮಾತು ಹೇಳಿದರು. ಅವರ ಒಂದು ನಗು ನೋಡುವಾಗ ನಮಗೆ ಭಾರಿ ಖುಷಿ ಆಗ್ತದೆ. ಆ ನಗು ಮುಖ ಅಲ್ಲಿಂದ ಪ್ರಾರಂಭ ಆಗ್ತದೆ. ನಮ್ಮ CEO ಹಿಡಿದು ಫಸ್ಟ್ ಡಿವಿಷನ್ವರೆಗೆ, ಸೆಕೆಂಡ್ ಡಿವಿಷನ್ವರೆಗೆ ಸಹ ಎಲ್ಲರೂ ಆ ಮುಖದಲ್ಲಿ ನಗು ಪಸರಿಸ್ತಾ ಇರ್ತದೆ. ಹಾಗೆ ಬಂದಂಥ ಗ್ರಾಹಕರಿಗೆ ನಾವು ಎಷ್ಟು ಒಳ್ಳೆಯ ರೀತಿಯಲ್ಲಿ ಸಹ ಅವರಿಗೆ ಬಂದ ಕೂಡಲೇ ಅವರನ್ನು ಹೇಗೆ ಸತ್ಕರಿಸ್ತೇವೆ ಅನ್ನುವಂಥದ್ದು ಮುಖ್ಯ. ಅದರಿಂದಾಗಿ ನಮ್ಮ ಧ್ಯೇಯವೇ ಹಾಗೆ ನಗುಮುಗದ ಸೇವೆಯನ್ನು ನಾವು ಕೊಡಬೇಕು ಅನ್ನುವಂಥ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಈ ಒಂದು ಸಹಕಾರಿ ಸಂಸ್ಥೆಯನ್ನು ನಾವು ನಡೆಸಿಕೊಂಡು ಬಂದಿದ್ದೇವೆ. ಈಗ ಈ ಮಟ್ಟಿನಲ್ಲಿ, ಈ ನಿಟ್ಟಿನಲ್ಲಿ ನಾವು ಹೆಚ್ಚಿನ ಒಂದು ಯಶಸ್ಸನ್ನು ಪಡೆದು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಒಂದು ಶ್ರೀ ಗುರು ಸಾನ್ನಿಧ್ಯ ವಾಣಿಜ್ಯ ಸಂಕೀರ್ಣವನ್ನು ಲೋಕಾರ್ಪಣೆಯನ್ನು ಮಾಡುವಲ್ಲಿ ನೀವೆಲ್ಲ ನಿಮ್ಮ ಎದುರಿನಲ್ಲಿ ಈ ಒಂದು ವಾಣಿಜ್ಯ ಸಂಕೀರ್ಣವನ್ನು ಲೋಕಾರ್ಪಣೆ ಮಾಡಿದ್ದೇವೆ. ಇದಕ್ಕೂ ಕೂಡ ಇನ್ನೊಂದು ವಿಚಾರದಲ್ಲಿ ನಾನು ಹೇಳಬೇಕು. ನಮ್ಮ ಸಂಸ್ಥೆ ಈಗ ಈ ಅಭಿವೃದ್ಧಿಯನ್ನು ಕಂಡು ನಮ್ಮ ಢಾಕಾ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಕೂಡ ಅವರಿಗೂ ಖುಷಿಯಾಗಿದೆ. ಅವರು ಕೂಡ ನಮಗೆ ಕಳೆದ 8 ವರ್ಷದಿಂದ ನಮ್ಮ ಒಂದು ಸಂಸ್ಥೆಯನ್ನು ಗುರುತಿಸಿ ನಮಗೆ ಸತ್ಕರಿಸಿದ್ದಾರೆ, ಸನ್ಮಾನಿಸಿದ್ದಾರೆ. ಅವರಿಗೂ ಕೂಡ ನಾನು ಅಭಾರಿಯಾಗಿ, ಸಂಸ್ಥೆಯ ಪರವಾಗಿ ಅಭಾರಿಯಾಗಿದ್ದೇನೆ. ಈ ದಿನ ಅದಲ್ಲದೆ ಅವರು ಒಂದು ಮೊತ್ತವನ್ನು ಇಲ್ಲಿ ಘೋಷಿಸಿದ್ದಾರೆ. ಇನ್ನು ನಮ್ಮ ಸಂಸ್ಥೆಯ ತುಂಬಾ ಜನ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರುಗಳು ನಮ್ಮ ಸಂಸ್ಥೆಯೊಂದಿಗೆ ಒಡನಾಟದಲ್ಲಿ ಇದ್ದಾರೆ. ಬೆಳ್ತಂಗಡಿ ತಾಲೂಕಿನ ಹೆಚ್ಚಿನ, ಬೆಳ್ತಂಗಡಿ ತಾಲೂಕು ಅಲ್ಲದೆ ಹೊರಗಿನ ಎಲ್ಲ ಸೊಸೈಟಿಗಳು, ಸಹಕಾರ ಸಂಘಗಳು, ಅದರೊಟ್ಟಿಗೆ ಸಹಕಾರಿ ಸಂಘಗಳು ಎಲ್ಲರೂ ಕೂಡ ನಮ್ಮೊಟ್ಟಿಗೆ ಆತ್ಮೀಯ ಒಂದು ರೀತಿಯಲ್ಲಿ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ, ಈ ದಿನ ಬಂದಂತ ಎಲ್ಲರಿಗೂ ಕೂಡ ನಾನು ವಂದಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಚಂದ ಮಾಡಿದ್ದೆ. ನೀವೆಲ್ಲರೂ